ಕನ್ನಡ ಮಾತಾಡಿ, ನಮ್ಮ ಕರ್ನಾಟಕದಲ್ಲಿದ್ದೀರಾ, ಕನ್ನಡ ಮಾತಾಡಿ, ಕನ್ನಡ ಕಲೀರಿ. ಸರಿ, ಇಷ್ಟೊಂದು ಜನ ಕನ್ನಡಿಗರಿದ್ದಾರೆ, ಕನ್ನಡ ಕಲಿತು ಮಾತಾಡಿ. ರಾಷ್ಟ್ರೀಯ ಭಾಷೆ ಹಿಂದಿ. ಹಾಂ, ಅಲ್ಲ ಅವರು ಬಿಟ್ಟರೆ ಹೊಡೆಕೆ ಬರ್ತಾರಲ್ಲಪ್ಪ, ಹುಷಾರಾಗಿರ್ಬೇಕು. ಬಿಟ್ಟರೆ ಹೊಡೆಕೆ ಬರ್ತಾರೆ, ಏನು ಮಾಡೋದು ನಾವು ಇಂಥವ್ರ ಹತ್ರ? ಹಾಂ, ಜನವೋ ಜನಸಾಗರ. ಅಕ್ಕ ನನ್ನನ್ನು ಬಿಟ್ಬಿಡಕ್ಕ. ಹಾಂ, ಬರ್ತಾಯಿದ್ದೆ ಅಕ್ಕ. ಅಕ್ಕ ತಪ್ಪಾಯ್ತಕ್ಕ, ಏನೋ ನನ್ನ ಕಡೆಯಿಂದ ತಪ್ಪಾಗಿದ್ರೆ. ಅಕ್ಕ ನನಗೆ ಜಾಗ ಮಾಡಿಕೊಡ್ತಾರೆ, ಬನ್ನಿ 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 ಅಂತಂತೇಳಿ. ಹಾಯ್, ಹಲೋ, ಯಾವರು? ನಮ್ಮದು ತುಮಕೂರಿಂದ ಎಲ್ಲಿ ಏನು ಬಂದಿದ್ರಾ? ಏನು ತಗೊಂಡ್ರಿ? ಸುಮ್ಮನೆ ನೋಡಕ್ಕೆ ಬಂದಿದ್ದು. ತುಮಕೂರಿಂದ ತಗೊಳಕ್ಕಾಗಿಲ್ಲ ಅಂತಾದ್ರು ನೋಡ್ಕೊಂಡು ಹೋಗೋಣ ಅಂತಾದ್ರು ಸಂಡೇ ಬಜಾರ್ಗೆ ಬರ್ತೀರಾ? ಹುಡುಗಿ ತಗೊಳಕ್ ಬಂದಿದ್ದಾ? ನಿಜ ಹೇಳಿ, ಸುಳ್ಳು ಹೇಳ್ಬೇಡಿ. ನಿಜ ಹೇಳಿ, ಸುಳ್ಳು ಹೇಳ್ಬೇಡಿ. ಓಕೆ, ಗುಡ್ ಗಾಯ್ಸ್. ನಮ್ಮ ಹುಡುಗರು ಯಾವತ್ತು ಯಾವ ಚಾನಲ್ಲು? ನೇಮ್ ಇಸ್ ಸುರೇಶ್ ಅಂತ. ನೇಮ್ ಇಸ್ ಸುರೇಶ್. ಕೂಡ ಎಲ್ಲನೂ ಸಿಗ್ತಾನೆ, ಗಣಪತಿ ಪ್ರತಿಯೊಂದು ಕೂಡ ಚಿಕ್ಕ ಚಿಕ್ಕದಾಗಿ. ದೇವ್ರ ಐಟಮು ಕೆಲವೊಂದು ಸಿಗದಿರೋ ಟೈಮ್ನಲ್ಲಿ ಇಂಥ ಕಡೆ ಬಂದುಬಿಟ್ರೆ ಅಂತೂ ಯಾವ ಥರ ದೇವ್ರು ಬೇಕಾದರೂ ಪ್ರತಿಯೊಂದು ಕೂಡ ನಮಗೆ ಸಿಗ್ತವೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಕೆಲವರು ಮಾಡಿಸ್ತಾರೆ, ಕೆಲವರು ಡೈರೆಕ್ಟ್ ತೊಗೊಬೇಕು ಅಂದರೆ ಇಲ್ಲಿ ಬಂದು ನಾವು ತೊಗೊಬೋದು. ಇದು ಚೆನ್ನಾಗಿದೆ. ಇದೆಲ್ಲ ಏನು ಹಳೆ ಕಾಲದಿಂದ ಇದು? ಇಲ್ಲಿ ಹಾಗೆ ಪಕ್ಕದಲ್ಲಿ ಹಾಗೆ ಬಂದರೆ ಗಣ ಸ್ಪೇರ್ ಪಾರ್ಟ್ಸು ಅಂದರೆ ಸಾನಾರು, ಸ್ಕೂಲ್ ಡೈವರು, ಸುತ್ತಿಗೆ, ಇದೆಲ್ಲ ಏನು ಅಂತಂದರೆ ಹಳ್ಳಿಯವ್ರಿಗೆ ಚೆನ್ನಾಗಿ ಯೂಸ್ ಆಗುತ್ತೆ ನೋಡು, ಮತ್ತು ಮೆಕ್ಯಾನಿಕ್ಗೆ. ಅಲ್ಲ ಗುರು, ಇವರು ಬ್ಯಾಟ್ರಿಗಳು ಡೆಡ್ ಆಗಿ ಹೊಲ್ಟೋಗಿ ಎಲ್ಲ ಇದಾಗೋ ಅಂಥ ಬ್ಯಾಟ್ರಿಗಳು ಕೂಡ ಮಾಡ್ತಾರೆ ಅಂತಂದರೆ ಇದನ್ನೆಲ್ಲ ಯಾರು ತೊಗೊಂಡೋಗ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಪಾಪ ಅವ್ರು ಹೊಟ್ಟೆಪಾರ್ಗೆ ಮಾಡ್ತಿದ್ರೆ, ಬಟ್ ತಗೊಳೋರು ಮೋಸ ಆಗುತ್ತೆ ಅನ್ನಿಸ್ತದೆ ನನಗೆ. ಮತ್ತು ಇಲ್ಲಿ ನೋಡ್ತಿರ್ಬೋದು ಟ್ರಿಮ್ಮರ್ಸು, ಚಾರ್ಜಿಂಗ್ ವೈರ್ಸು ಎಲ್ಲ ಇಟ್ಟಿದ್ದಾರೆ. ಟ್ರಿಮ್ಮರ್ಸು ಅದು ಏನು ಯೂಸ್ ಆಗುತ್ತೆ ಅನ್ನೋ ಗೊತ್ತು, ಎಲ್ಲ ಹೊಲ್ಟಾಗಿದೆ, ಒಂದು ಆನ್ ಆಗೋಲ್ಲ. ಸುಮ್ಮನೆ ಆದ್ರೂ ಮಾಡ್ತಿದ್ರೆ, ಬಟ್ ಅವ್ರ ಹೊಟ್ಟೆಪಾಡೆ ಓಕೆ. ಮತ್ತು ಚಾರ್ಜಿಂಗ್ ವೈರ್ಸ್ ಎಲ್ಲ ಇದಾವಲ್ಲ, ಚಾರ್ಜಿಂಗ್ ವೈರ್ಸ್ ಆ ಥರ ಯೂಸ್ ಆಗ್ಬೋದು ನಮಗೆ ಬೇಕಾದರೆ. ಯಾಕೆಂದರೆ ಕೆಲವೊಂದು ಸಿಗದಿರೋ ಚಾರ್ಜಿಂಗ್ ವೈರ್ಸ್ ಅವೆಲ್ಲ ತೊಗೊಬೋದು. ಈ ಟ್ರಿಮ್ಮರ್ ನೋಡಿ ಅದೇನು ಯೂಸ್ ಆಗುತ್ತೆ ಅನ್ನೋದು ನನಗಂತೂ ಅರ್ಥ ಆಗಿಲ್ಲ. ನಿಮಗೇನೋ ಅರ್ಥ ಆದರೆ ಕಮೆಂಟ್ ಮಾಡಿ. ಒಂದೊಂದಲ್ಲ ಇಲ್ಲಿ ಮಾತ್ರ ಐಟಮ್ಸ್ ಇರೋದು, ಎಲೆಕ್ಟ್ರಿಕಲ್ ಐಟಮ್ಸ್ ಮಾತ್ರ ಎಲ್ಲ ಥರನೂ ಏನೇನೋ ಸೆಕೆಂಡ್ ಹ್ಯಾಂಡ್ಲಲ್ಲಿ ಇಟ್ಕೊಂಡಿದ್ದಾರೆ. ಬಟ್ ಆನಂತೂ ಆಗಲ್ಲ, ಆನ್ ಆಗಲಿಲ್ಲ ಅಂದರೂ ಕೂಡ ಇಟ್ಕೊಂಡಿರ್ತಾರೆ ನೋಡಿ. ಎಲ್ಲ ಇದೆಲ್ಲ ಅದೇ ನೋಡಿ. ಇಲ್ಲಿ ನೋಡಿ ಸೆಕೆಂಡ್ ಹ್ಯಾಂಡ್ಲು ವಾಚಸ್ ಇದೆ, ಮೌಸು, ಮೊಬೈಲು, ಏನೇನೋ ಇದ್ದಾವೆ ನೋಡಿ. ಇಲ್ಲೆಲ್ಲ ಫುಲ್ ಹೆಡ್ಫೋನ್ಸು. ಆದರೆ ವಾಚ್ ಕೆಲವೊಂದು ಯೂಸ್ ಆಗುತ್ತೆ, ಕೆಲವೊಂದು ಯೂಸ್ ಆಗ್ತಿಲ್ಲ. ವರ್ಕ್ ಆಗ್ತಿದೆ ಕೆಲವೊಂದು ವಾಚಸ್ಸು ನಾನು ನೋಡೋಂಗೆ, ಕೆಲವೊಂದು ವರ್ಕ್ ಆಗ್ತಿಲ್ಲ. ಆದರೂ ಕೂಡ ಮಾಡ್ತಾರೆ, ಬಟ್ ಗೊತ್ತಿಲ್ಲಪ್ಪ. ಡೆಡ್ ಆಗಿರೋ ವಸ್ತುಗಳೆಲ್ಲ ಇಷ್ಟೊಂದು ವಸ್ತುಗಳು ಮಾಡ್ತಾರೆ, ಬಟ್ ಅದೇನು ಮಾಡ್ತಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ ನನಗಂತೂ. ಇದನ್ನೆಲ್ಲ ಯಾರು ತಗೊಂಡು ಹೋಗ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಬಟ್ ಶೂಟಿಂಗ್ಗೆ ಅಂತಿಂತಾಗ ಯೂಸ್ ಮಾಡ್ತಾರೆ. ಕೆಲವೊಂದು ಕಡೆ ಶೂಟಿಂಗ್ ಕೂಡ ತೊಗೊಂಡಿರೋರು ಹೇಳ್ತಾ ಇದ್ದಾರೆ, ಅಲ್ಲಿ ಶೂಟಿಂಗು ತೊಗೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು. ಅಂಥವೆಲ್ಲ ಓಕೆ ವಾಚಸ್ ಅಂತ ಇದು. ಕೆಲವೊಂದು ಡೆಡ್ ಆಗಿರೋ ಕ್ಯಾಮ್ರಾಗಳೆಲ್ಲ ಅಲ್ಲೆಲ್ಲ ಇಟ್ಕೊಂಡಿದ್ದಾರೆ ನೋಡಿ, ಅದೆಲ್ಲ ಯೂಸ್ ಆಗಲ್ಲ. ಏನು ಅದು ಹೆಂಗೆ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ಇಲ್ಲಿ ಮತ್ತು ಸೆಕೆಂಡ್ ಹ್ಯಾಂಡ್ಲು ಅಡಾಪ್ಟರ್ ಇದೆ ನೋಡಿ ಫುಲ್ಲು. ಇಷ್ಟೊಂದು ಅಡಾಪ್ಟರ್ ಇದ್ದಾವೆ, ಬಟ್ ಎಷ್ಟು ವರ್ಕ್ ಆಯ್ತವೆ ಎಷ್ಟು ವರ್ಕ್ ಆಗಲ್ಲ ಅಂತ ಗ್ಯಾರಂಟಿ ಅಂತೂ ಇಲ್ಲ ಗುರು. ನೋಡ್ಬೋದಷ್ಟೇ, ನೋಡೋದಕ್ಕೆ ರಾಶಿ ಕಾಣ್ತಿದೆ. ಬಟ್ ಅದನ್ನು 50, 100, 1000 ಆ ಥರ ಹೇಳ್ತಾರೆ. ಬಟ್ ಪವರ್ ಬ್ಯಾಂಕ್ ಕೂಡ ಇದೆ. ಪವರ್ ಬ್ಯಾಂಕ್ ಅಂತೂ ಯಾರು ತಗೊಳಕ್ಕೆ ಹೋಗ್ಬೇಡಿ, ಯಾಕೆಂದರೆ ಪವರ್ ಬ್ಯಾಂಕ್ ಅಂತೂ ನಿಜವಾಗ್ಲೂ ಯೂಸ್ ಆಗಲ್ಲ. ಅಲ್ಲಿ ಮಾತ್ರ ಆನ್ ಮಾಡಿ ತೋರಿಸ್ತಾರೆ ಅಷ್ಟೇ. ಅದು ಬಿಟ್ಟರೆ ಅಲ್ಲಿ ಸದ್ಯಕ್ಕೆ ಚಾರ್ಜಿಂಗ್ ಆಗುತ್ತೆ ಅಷ್ಟೇ, ಸ್ವಲ್ಪ ಚಾರ್ಜಿಂಗ್ ಅಂತೂ ಮತ್ತೆ ನಿಲ್ಲಲ್ಲ. ಮೈನ್ ಪವರ್ ಬ್ಯಾಂಕಲ್ಲಿ ಮಾತ್ರ ಅಷ್ಟು ಪವರ್ ಬ್ಯಾಂಕ್ ಅವೆಲ್ಲ ನಿಲ್ಲಲ್ಲ. ಮತ್ತು ಇನ್ನೊಂದು ಇಲ್ಲೆಲ್ಲ ಕೆಲವೊಂದು ಕಲ್ತನ ವಸ್ತುಗಳು ಕೂಡ ಇರ್ತವೆ, ನೋಡ್ಕೊಂಡು ತಗೊಳ್ಳಿ ಹುಷಾರಾಗಿ. ನಾನು ಹೇಳೋದಷ್ಟೇ, ಹುಷಾರಾಗಿ ನೋಡ್ಕೊಂಡು ತಗೊಳ್ಳಿ. ಇಲ್ಲಿ ಯಾವ ನೋಡಿ ಪೆನ್ ಡ್ರೈವ್ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ ಫುಲ್ಲು. ರಾಶಿ ಪೆನ್ ಡ್ರೈವ್ಸ್ ಹಾಕಿದ್ದಾರೆ ಇಲ್ಲೆಲ್ಲ ನೋಡಿ, ಅಷ್ಟಿದ್ದಾವೆ. ಅವರೆಲ್ಲ ಪೆನ್ ಡ್ರೈವ್ ಇಷ್ಟು ಮಾತ್ರ ಇಟ್ಟಿದ್ದಾರೆ ಅಷ್ಟೇ. ಬೇರೆ ಕಡೆ ಅವ್ರು ಇನ್ನೂ ಇಟ್ಕೊಂಡಿರ್ಬೋದು, ಅವರೆಲ್ಲ ಅಲ್ಲಿ ಇಲ್ಲಿ ಚೀಲದಲ್ಲಿ ಇಟ್ಕೊಂಡಿರ್ತಾರೆ. ಬಟ್ ಇಲ್ಲಿ ಮಾತ್ರ ಅಷ್ಟು ಹಾಕಿದ್ದಾರೆ ನೋಡಿ. ಇದೆಲ್ಲ ಈ ಕಡೆ ನಾವು ವಾಚಸ್ ನೋಡಿ ರಾಶಿ ಹಾಕಿದ್ದಾರೆ. ಇಲ್ಲಿ ಟ್ರಿಮ್ಮರ್ಸು, ಇಲ್ಲಿ ಇಯರ್ಫೋನ್ಸು, ಮೊಬೈಲು ಎಲ್ಲ ಇದಾವೆ ನೋಡಿ. ಒಂದು ಬಂದು 50 ರೂಪಾಯಿ ನೋಡಿ. ಇದು ಫಸ್ಟ್ ಏನೋ ಸ್ಟೈಲಿಶ್ ಆಗಿ ಹಾಕ್ಕೊಬೋದು ಅಷ್ಟೇ, ಇದು ಚೆನ್ನಾಗಿರ್ತದೆ. ಬಟ್
ವರ್ಕಿಂಗ್ ಇದೆಯಲ್ಲ ಅಂತ ಗ್ಯಾರಂಟಿ ಇಲ್ಲ. ಬಟ್ ಚಾರ್ಜಿಂಗ್ ಹಾಕಿದರೆ ವರ್ಕ್ ಆದರೆ ಓಕೆ, ವರ್ಕ್ ಆಗಿಲ್ಲ ಅಂತಂದ್ರೂ ಕೂಡ ನೀವು ಸ್ಟೈಲಾಗಿ ಕೈಗೆ ಹಾಕೊಳಕ್ಕೆ ಚೆನ್ನಾಗಿದೆ ಇದು. ಇವ್ರು ಲಾಟೆಲ್ಲ 50 ರೂಪಾಯಿ ತಗೊಂಡ್ಬಿಟ್ಟು ಅವ್ರು ಹೊಟ್ಟೆಪಾಡಿಗೆ 50 ರೂಪಾಯಿ ಮಾಡ್ತಿದ್ದಾರೆ ನೋಡಿ. ಈ ಸಂಡೇ ಬಜಾರ್ನಲ್ಲಿ ಈ ಬಟ್ಟೆಗಳ ಬಗ್ಗೆ ಏನು ಮಾತಾಡೋಂಗೆ ಇಲ್ಲಪ್ಪ. ಬಾರ್ಗೇನ್ ಮಾಡೋದು ಒಂದೇನು ಸ್ಕಿಲ್ ಇದ್ಬಿಟ್ರೆ ನಿಮ್ಗೇನಾದರೂ ಒಳ್ಳೊಳ್ಳೆ ಬಟ್ಟೆ ತೊಗೊಬೋದು, ಒಳ್ಳೊಳ್ಳೆ ಬ್ಯಾಗು ಅದು ಇದು ಎಲ್ಲನೂ ತೊಗೊಬೋದು. ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಯಾರು ಬೇಕಾದರೂ ಒಳ್ಳೊಳ್ಳೆ ಬಟ್ಟೆನೂ ಸಿಗ್ತದೆ, ಒಳ್ಳೊಳ್ಳೆ ಬ್ಯಾಗ್ ಸಿಗ್ತದೆ, ಯಾವ ಥರ ಬೇಕು ಎಲ್ಲ ಸಿಗ್ತದೆ. ಬಾರ್ಗೇನ್ ಮಾಡೋದು ಒಂದು ಸ್ಕಿಲ್ ಒಂದು ಬರಬೇಕು ನಿಮ್ಗೆ ನೋಡಿ. ಬಾರ್ಗೇನ್ ಮಾಡೋ ಒಂದು ಸ್ಕಿಲ್ ಬಂದರೆ ನಿಮಗೆ ಆಟೋಮೆಟಿಕ್ ಕಡಿಮೆ ರೇಟ್ನಲ್ಲಿ ತೊಗೊಬೋದು. ಬಟ್ ಬಟ್ಟೆ ಕ್ವಾಲಿಟಿ ನೀವು ಕೇಳ್ಬೋದು, ಕ್ವಾಲಿಟಿನೂ ಚೆನ್ನಾಗಿರ್ತದೆ. ಚೆನ್ನಾಗಿರೋದು ಕೆಲವೊಂದು ಬ್ರ್ಯಾಂಡೆಡ್ ಬಟ್ಟೆ, ಕೆಲವೊಂದು ಲೋಕಲ್ ಬಟ್ಟೆ ಎರಡು ಮಿಕ್ಸ್ ಇರ್ತದೆ. ಅದರಲ್ಲಿ ಚೆನ್ನಾಗಿರೋದು ನೋಡಿಕೊಂಡು ನಿಮ್ಮ ಸೈಜ್ನ ನೋಡಿಕೊಂಡು ತೊಗೊಬೋದು. ಇಲ್ಲಿ ನೋಡಿ ಹುಡುಗರಿಗೆ ಒಳ್ಳೊಳ್ಳೆ ಟಿ ಶರ್ಟ್ಸ್ ಇದೆ ನೋಡಿ, ಎಲ್ಲ ಬ್ರ್ಯಾಂಡೆಡ್ ಆಲ್ಮೋಸ್ಟ್. ಅದೆಲ್ಲ ನಾನೆಲ್ಲ ಚೆಕ್ ಮಾಡಿದೆ, ಬಟ್ ಬ್ರ್ಯಾಂಡೆಡ್ ಆಗೇ ಇದೆ ಎಲ್ಲ ಚೆನ್ನಾಗಿರೋದು ನೋಡಿ ತೊಗೊಬೋದು ನೋಡಿ. ದೂರಿಂದ ಎಲ್ಲಾದರೂ ನೀವು ಅಲ್ಲಿಂದ ಬರ್ತೀರಿ ಅಂತಂದರೆ ಬಾರ್ಗೇನ್ ಮಾಡೋ ಸ್ಕಿಲ್ ಒಂದು ಇದ್ಬಿಟ್ರೆ ಸಾಕು, ನಿಮಗೆ ಒಳ್ಳೊಳ್ಳೆ ಬಟ್ಟೆ ಎತ್ಕೊಬೋದಪ್ಪ ಇಲ್ಲಿ. ಮತ್ತು ಆದರೆ ಫಿಕ್ಸ್ ರೇಟ್ ಹೇಳ್ತಾರೆ, ಆದರೂ ನೀವು ರೇಟ್ ಕಮ್ಮಿ ಮಾಡಿಕೊಂಡು ತೊಗೊಬೋದು. ಎಂತೆಂಥ ಬಟ್ಟೆ ಇದ್ದಾವೆ ಎಲ್ಲರೂ ನಾನು ನೀನು ನಾನು ಮುಂದೆ ನೀನು ಮುಂದೆ ನಾನು ಮುಂದೆ ಅಂತ ಬಾಚುತ್ತಾ ಇರ್ತಾರೆ ಹಂಗೆ ನೋಡಿ ಇಲ್ಲೆಲ್ಲ. ಆದರೆ ಸಂಡೇ ಬಜಾರ್ ಮಾತ್ರ ಇರೋದು ಭಾನುವಾರನ ಮಾತ್ರ ಬನ್ನಿ, ಬೇರೆ ದಿನ ಬಂದರೆ ಇರೋಲ್ಲ ಇಲ್ಲಿ. ಕಾಮನ್ ಆಗಿರೋ ಅಂಗಡಿಗಳು ಮಾತ್ರ ಇರ್ತವೆ. ಬಟ್ ಭಾನುವಾರ ಬಂದರೆ ಈ ಥರ ಫುಲ್ಲು ಜಾತ್ರೆನೇ. ಅಕ್ಕ ನೋಡು ಹೆಂಗೆ ಬಾರಿಸ್ತಿದ್ದಾರೆ, ನನಗೆ ನಿನಗೆ ಅಂತ. ಇಲ್ಲೇ ನೋಡಿ, ಇಲ್ಲೆಲ್ಲ ಶರ್ಟ್ಸ್ ಇದೆ, ಚೆನ್ನಾಗಿರೋಲ್ಲ ಇದಾವೆ ನೋಡಿ. ಗೋವಾ ಸೆಟ್ಸ್ ಇದೆ, ಗೋವಾ ನಾವೆಲ್ಲ ಮುಟ್ಟು ನೋಡ್ಬೇಕಂದ್ರೆ ಬಟ್ಟೆ ನೋಡ್ರೆ ಗೊತ್ತಾಗ್ತದೆ. ಕಾಟನ್ ಇದೆ, ಎಲ್ಲ ಮಿಕ್ಸಿಂಗ್ ಇದೆ, ಎಲ್ಲ ಮಿಕ್ಸ್ ಎಲ್ಲ ಮಿಕ್ಸಿಂಗೇ ಇಲ್ಲೆಲ್ಲ ಇರೋದು ನೋಡಿ. ಇಲ್ಲೊಂದು ಲೇಡೀಸ್ ನೋಡಿ ಹೆಂಗೆ ಬಾಚ್ತಿದ್ದಾರೆ ಬಟ್ಟೆಗಳನ್ನ, ನನಗೆ ನಿನಗೆ ಬಾಚ್ತಾರೆ ಫುಲ್. ಅದೇ 10 ರೂಪಾಯಿಂದ ಸ್ಟಾರ್ಟ್ ಗುರು ಇಲ್ಲಂತೂ ಬಟ್ಟೆ ವ್ಯಾಪಾರ ಎಲ್ಲ ಫುಲ್ಲು. ಇಲ್ಲಿ ನೋಡ್ರಪ್ಪ ಸೆಕೆಂಡ್ ಹ್ಯಾಂಡ್ ಸೂಟ್ ಕೇಸ್ ಕೂಡ ಮಾಡ್ತಾರೆ. 950 ಮತ್ತು 1350 ಈ ಥರ ರೇಟ್ ಹೇಳ್ತಿದ್ದಾರೆ. ಬಟ್ ಒಡಿಸ್ಸಾಯಿಂದ ಬಂದ್ಬಿಟ್ಟು ಇಲ್ಲಿ ಮಾಡ್ತಿದ್ದಾರೆ ನೋಡಿ. ಬೇರೆ ಕಡೆಯೇ ಬಂದ್ಬಿಟ್ಟು ದಂಧೆ ಮಾಡೋದೇ ಆಗೋಯ್ತು. ನಮ್ಮವರಂತೂ ಯಾರೂ ಏನೂ ಮಾಡಲ್ಲ. ಒಂದೊಂದು ರೇಟ್ ಒಂದೊಂದು ಥರ ಇದೆ, ಡೂಪ್ಲಿಕೇಟ್ ಇದೆ, ಒರಿಜಿನಲ್ ಇದೆ, ಒಂದೊಂದು ರೇಟ್ ಒಂದೊಂದು ಥರ ಇದೆ. ಬಟ್ ಕನ್ನಡ ಮಾತಾಡೋ ಅಂದರೆ ಫಸ್ಟ್ ಹಿಂದಿ ಅಂತ ಹೇಳ್ತಾರೆ ಅವರು, ಕನ್ನಡ ಅಂತೂ ಮಾತಾಡೋಲ್ಲ. ಕನ್ನಡ ಮಾತಾಡಿ, ನಮ್ಮ ಕರ್ನಾಟಕದಲ್ಲಿದ್ದೀರಾ, ಕನ್ನಡ ಮಾತಾಡಿ, ಕನ್ನಡ ಕಲೀರಿ. ಸರಿ, ಇಷ್ಟೊಂದು ಜನ ಕನ್ನಡಿಗರಿದ್ದಾರೆ, ಕನ್ನಡ ಕಲಿತು ಮಾತಾಡಿ. ರಾಷ್ಟ್ರೀಯ ಭಾಷೆ ಹಿಂದಿ. ಹಾಂ, ಕೇಳಿದ್ರಲ್ಲ, ಫಸ್ಟ್ಗೆ ಭಾಷೆನೇ ಹಿಂದಿ ಅಂತ ಹೇಳ್ಬಿಡ್ತಾರೆ. ಏನು ಮಾಡೋಣ, ನಮಗೆ ಬೇಜಾರಾಗ್ಬಿಡ್ತದೆ. ಬಟ್ ಕನ್ನಡ ಮಾತಾಡೋಲ್ಲ ಗುರು, ಫಸ್ಟ್ಗೆ ಹಿಂದಿ ಅಂತ ಅಂದ್ಬಿಟ್ರೆ ನನಗೆ ಸ್ವಲ್ಪ ಇದಾಯಿತು. ಬಟ್ ಏನು ಮಾಡೋಕ್ಕಾಗುತ್ತೆ, ಬೇರೆ ಕಡೆಯಿಂದ ಬಂದು ಕನ್ನಡ ಕಲಿಯೋಕ್ಕೇನೋ ಅವ್ರಿಗೇನೋ ಒಂಥರ. ನಾನೆಲ್ಲರಿಗೂ ಹೇಳೋದೊಂದು ಏನಪ್ಪ ಅಂತಂದರೆ, ಎಲ್ಲರನ್ನೂ ಆದಷ್ಟು ಕನ್ನಡದಲ್ಲೇ ಮಾತಾಡೋಕ್ಕೆ ಟ್ರೈ ಮಾಡಿ, ಅವರು ಕಲಿಯೋದಕ್ಕೆ ಟ್ರೈ ಮಾಡ್ತಾರೆ. ಮತ್ತು ಆಮೇಲೆ ಅವ್ರು ಬಂದಿದ ತಕ್ಷಣ ನಾವೇನು ಕನ್ನಡ ಮಾತಾಡೋದು ಯಾರ ಕೈಲೂ ಆಗಲ್ಲ ಮಾತಾಡೋಕ್ಕೆ. ನಾವು ಪಕ್ಕದ ರಾಜ್ಯಕ್ಕೆ ಹೋದ್ರಾಗನ ಅವ್ರ ಭಾಷೆಯಲ್ಲಿ ಮಾತಾಡೋದ್ರಾಗನ ಮಾತಾಡೋಕ್ಕಂತೂ ಆಗಲ್ಲ, ನಾವು ಕನ್ನಡದಲ್ಲೇ ಮಾತಾಡೋದು. ಗುರು ಇಲ್ಲಿ ನೋಡ್ತಿರ್ಬೋದು ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸು, ಕೀಪ್ಯಾಡ್ಸು ಮತ್ತು ಆಮೇಲೆ ಟ್ಯಾಬ್ಸು ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿ. ಬಟ್ ಅಲ್ಲಿರೋ ಕೀಪ್ಯಾಡ್ಸ್ ಎಲ್ಲ ವರ್ಕ್ ಆಗ್ತಿದೆ. ಬಟ್ ಪಕ್ಕ ಅಲ್ಟ್ರಾ ಕಲ್ತಾನ್ ಮೊಬೈಲ್ಸೇ. ನಾನು ಯಾಕೆ ಅಲ್ಟ್ರಾ ಕಲ್ತಾನ್ ಮೊಬೈಲ್ಸ್ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅದರಲ್ಲಿರೋ ಮೊಬೈಲ್ ನಂಬರ್ಗಳೆಲ್ಲ ಹಂಗೆ ಇದ್ದಾವೆ, ಬೇರೆ ಹೆಸರಲ್ಲೆಲ್ಲ ಇದ್ದಾವೆ. ಯಾರಾದರೂ ನೀನು ಈಗ ಒಂದು ಮೊಬೈಲ್ನ ನೀನು ಮಾಡ್ತೀನಿ ಅಂತಂದ್ರಾಗ ನೀನೇನು ಮಾಡ್ತೀಯ ಹೇಳೋ, ಮೊಬೈಲ್ನ ರಿಸೆಟ್ ಮಾಡಿ ಎಲ್ಲ ಮಾಡಿ ಕೊಡ್ತೀಯ, ಓಕೆನಾ. ಬಟ್ ಅದರಲ್ಲಿ ನೋಡಿದ್ರೆ ಮೊಬೈಲ್ ನಂಬರ್ಸ್ ಎಲ್ಲ ಹಂಗೆ ಇದ್ದಾವೆ. ಬಟ್ ಅವ್ರು ಅಬ್ಸರ್ವ್ ಮಾಡಿಲ್ಲ ಅದನ್ನು. ನಾನು ಚೆಕ್ ನೋಡಿರೋದ್ರಿಂದ ನಾನು ನಿಮಗೆ ಡೈರೆಕ್ಟಾಗಿ ನಾನು ಹೇಳ್ತಾ ಇದ್ದೀನಿ, ಈ ಥರ ಕಲ್ತಾನ್ ಮೊಬೈಲ್ ಅಂತ ಓಪನಾಗಿ ಹೇಳ್ತೀನಿ. ಅವ್ರು ಕೇಳಿದ್ರೆ ಕಲ್ತಾಲಿಲ್ಲ, ಅದಿಲ್ಲ ಸೆಕೆಂಡ್ ಹ್ಯಾಂಡ್ಲು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ಆದರೂ ಕೂಡ 20% ಇದೆ, 20% ಚೋರ್ ಬಜಾರ್ ಗುರು. ಆಲ್ಮೋಸ್ಟು 20%ಅಲ್ಲಿ 10% ಚೋರ್ ಬಜಾರ್, ಇನ್ನು 10% ಹಂಗೆ ಹಿಂಗೋ ಸೆಕೆಂಡ್ ಹ್ಯಾಂಡ್ ಐಟಮ್ಮು ಅದು ಇದೆಲ್ಲ ಇರ್ತದೆ. ಇದು ನೋಡಿ, ಒಂದು ಸೋನಿಯ ಟ್ಯಾಬ್ ನೋಡಿ ಆನ್ ಆಗುತ್ತೆ. ಬಟ್ ಅದು ಚೆಕಿಂಗ್ ಮಾಡಿ, ರಿಂಗ್ ಮಾಡಿ, ಸಿಮ್ ಹಾಕಿ ಎಲ್ಲ ಚೆಕ್ ಮಾಡಿ ಕೊಡ್ತೀನಿ ಅಂತ ಮಾತ್ರ ನನಗೆ ಹೇಳಿದರು ಆ ಥರ. ಬಟ್ ವರ್ಕ್ ಆಗ್ತಿದೆ. ಬಟ್ ಆದರೆ ಅವ್ರ ಹತ್ರ ವರ್ಕ್ ಆಗ್ತದೆ, ಮತ್ತು ಮನೆಗೆ ಎತ್ಕೊಂಡ್ಮೇಲೆ ಅಷ್ಟೇ ತುಸ್ಪಾಟ್ ಹಾಕಿನಿ, ಅದೆಲ್ಲ ಫುಲ್ಲು ವರ್ಕ್ ಅಂತೂ 100% ಆಗಲ್ಲ. ಅದು ಯಾರು ನೋಡ್ಕೊಂಡು ತಗೊಳ್ಳಿ, ನಾನು ತಗೊಂಬೇಡಿ ಅಂತಲೂ ಹೇಳಲ್ಲ. ನಾನು ಆ ಥರ ಹೇಳಿದ್ರು ಕೂಡ ಆಮೇಲೆ ಅವ್ರ ಹೊಟ್ಟೆ ಮೇಲೆ ಹೊಡಿತಿದ್ರೆ ನೀವು ಅನ್ಕೊಬೋದು ಬೇಕಂದರೆ. ಬಟ್ ನಿಮ್ಗೆ ಒಳ್ಳೇದಾಗಲಿ ಅಂತಂದ್ಬಿಟ್ಟು ನಾನು ಈ ಥರ ಹೇಳ್ತಾ ಇದ್ದೀನಿ ಅಷ್ಟೇ. ಅವೆಲ್ಲ ಆಲ್ಮೋಸ್ಟ್ ಕಲ್ತಾನ್ ಮೊಬೈಲ್ಸೇ. ಆಲ್ಮೋಸ್ಟ್ ಯಾವೊಂದೊಂದು ಕೆಲವೊಂದು ಮಾತ್ರ ಮೊಬೈಲ್ಸ್ ಬಂದಿರ್ಬೋದೇನೋ. ಬಟ್ ಆದರೆ ಮಿಕ್ಕಿದ್ದೆಲ್ಲ ಕಲ್ತಾನ್ ಮೊಬೈಲೇ ಅಂತ ಹೇಳ್ತೀನಿ. ಯಾಕೆ ಮೊಬೈಲ್ ನಂಬರ್ಗಳಲ್ಲಿ ಬೇರೆಯವ್ರದ್ದು ಹಂಗೆ ಇದೆ, ಲೇಡೀಸ್ ನಂಬರ್ ಸಮೇತ ಹಂಗೆ ಇದ್ದಾವೆ. ಆ ಒಂದು ಕಾರಣಕ್ಕೆ ನಾನು ಕಲ್ತಾನ್ ಮೊಬೈಲ್ನ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಮೊಬೈಲ್ ಕೊಟ್ಟರು ನೋಡಿ, ಈಗ ಐಫೋನ್, ಅದು ಚೆನ್ನಾಗಿದೆ. ಬಟ್ ನೋಡೋದಕ್ಕೆ ಕ್ಯಾಮ್ರಾ ಎಲ್ಲ ಚೆನ್ನಾಗಿದೆ. ಅದರೊಳಗಡೆ ಏನಿದೆ ಎಕ್ಸಾಕ್ಟಾಗಿ ಹೇಗಿದೆ ಅಂತ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಒಳಗಡೆ ಎಲ್ಲ ಫುಲ್ ಚೆಕ್ ಮಾಡಿಲ್ಲ ನಾನು. ಕ್ಯಾಮ್ರಾ ಚೆಕ್ ಮಾಡಿದೆ, ಕ್ವಾಲಿಟಿ ಚೆನ್ನಾಗಿದೆ. 5S ಅಂತ ಮಾಡಲ್ಲು, ಐಫೋನ್ 5S ಅಂತ.
ಚೆನ್ನಾಗಿದೆ. ಬಟ್ ಕೇಳಿದ್ರೆ 4,500 ರೂಪಾಯಿಗೆ ಕೊಡ್ತೀನಿ ಅಂತಂದರು. ಬಟ್ ಅದು ಕಳ್ತನದ ಏನದ ಇನ್ನೊಂದು ಮತ್ತೊಂದು ಗೊತ್ತಿಲ್ಲ. ಬಟ್ ಐಫೋನ್ ತೊಗೊಬೇಕಂದ್ರೆ ಹುಷಾರು ತೊಗೊಬೇಕು. ಯಾಕೆಂದ್ರೆ ಕಳ್ತನದಾದರೆ ನಿನ್ನ ಟ್ರ್ಯಾಕ್ ಮಾಡ್ಕೊಂಡು ನೀನು ಇಟ್ಕೊಂಡ್ರೆ ಏನು ಮಾಡ್ತೀಯ ಅಲ್ವಾ. ಐಫೋನ್ ಅಂದರೆ ಹುಷಾರಾಗಿರಬೇಕು, ನೋಡ್ಕೊಂಡು ತೊಗೊಬೇಕು. ಐಫೋನಲ್ಲಿ ಆದಷ್ಟು ಸೆಕೆಂಡ್ ಹ್ಯಾಂಡ್ಲು ಅಲ್ಲಿ ಇಲ್ಲಿ ಯಾರು ಕೊಡ್ತಾರೆ ಅಂತ ತೊಗೊಬೇಕಂದ್ರೆ ಸ್ವಲ್ಪ ಹುಷಾರಾಗಿ ತಗೊಳ್ಳಿ. ಐಫೋನ್ ಮಾತ್ರ ಬೇರೆ ಮೊಬೈಲ್ ತಗೊಂಡ್ರು ನೀನು ಯಾರೋ ಟ್ರ್ಯಾಕ್ ಮಾಡಲ್ಲ, ನೀನು ಏನು ಇದಾಗಲ್ಲ. ಕಳ್ತನ ಮಾಡಿರೋರು ಅಂತಂದ್ರೆ ಮಾರೋರು ಮಾಡಿರಲ್ಲ, ಬಟ್ ಯಾರೋ ಮಾಡಿರೋದನ್ನ ಇವರು ಮಾಡ್ತಿರ್ತಾರೆ ಅಷ್ಟೇ. ಐಫೋನ್ ಆ ಥರ ತೊಗೊಬೇಕಂದ್ರೆ ಕೇರ್ಫುಲ್ಲಾಗಿ ತಗೊಳ್ಳಿ. ಮತ್ತೆ ಬಂದ್ಬಿಟ್ಟು ನಿಮ್ಮನ್ನ ಹಿಡ್ಕೊಂಡ್ರೆ ನೀವೇನು ಮಾಡ್ತೀರಾ, ಆ ಒಂದು ಕಾರಣಕ್ಕೆ ಹೇಳ್ತಾಯಿದ್ದೀನಿ. ನೋಡ್ತಿರ್ಬೋದು ಇದೆಲ್ಲ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸು. ನೋಡಿ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸು, ಕಳ್ತನ ಮೊಬೈಲ್ಸು ಈ ಥರ ಇದೆ ಚೋರ್ ಬಜಾರಲ್ಲಿ. ಫೈನಲ್ ಆಗಿ ನಿಮ್ಗೆಲ್ಲರಿಗೂ ಸಂಡೇ ಬಜಾರ್ನ ಚೋರ್ ಬಜಾರ್ನ ತೋರಿಸಿದ್ದಾಯಿತು. ಚೋರ್ ಬಜಾರ್ನಲ್ಲಿ ಏನೇನು ಸಿಗ್ತಾವೆ ಅನ್ನೋದು ಗೊತ್ತಾಯಿತು. ಚೋರ್ ಬಜಾರ್ ಒಂದು 20% ಅಷ್ಟೇ ಇರೋದು. ಬಟ್ ಆದರೆ ಎಲ್ಲರೂ ಕಳ್ತನ ಮಾಡ್ತಾರೆ ಅಂತ ನಾನು ಓಪನ್ ಆಗಿ ಹೇಳ್ತಿಲ್ಲ. ಬಟ್ ಕಳ್ತನ ಮಾಡಲ್ಲ, ಕೆಲವೊಬ್ರು ಯಾರೋ ಕಳ್ತನ ಮಾಡಿರೋದನ್ನ ಇವರು ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಅಷ್ಟೇ. ಅದು ಬಿಟ್ಟು ಬೇರೆ ಏನು ಆ ಥರ ಏನಿಲ್ಲ. 20% ಅಷ್ಟೇ ಚೋರ್ ಬಜಾರ್ ಅದಿರಲ್ಲಿ. ಆ 20%ಅಲ್ಲಿ ಯಾರೋ ಕೆಲವೊಬ್ರು ಕಳ್ತನ ಮೊಬೈಲ್ ಇಟ್ಟಿರ್ತಾರೆ ಅಷ್ಟೇ. ಕಳ್ತನ ಮೊಬೈಲ್ ಇಟ್ಟಿರ್ತಾರೆ, ಬೇರೆಯವ್ರು ಮಾಡಿರೋದನ್ನು ಇವ್ರು ಇಟ್ಕೊಂಡಿರ್ತಾರೆ ಅಷ್ಟೇ. ಅದು ಬಿಟ್ಟು ಅವ್ರು ಕಳ್ತನ ಮಾಡ್ಕೊಂಡು ಅವ್ರು ಮಾಡೋ ಸೀನ್ ಅಂತೂ ಇಲ್ಲ. ಬಟ್ ಅವ್ರು ಹೊಟ್ಟೆಪಾಡು ಏನೋ ಮಾಡಲಿ, ಬಟ್ ತೋರಿಸ್ಬೇಕು ನಿಮಗೆ, ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಯಾರಾದರೂ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರೆ. ಇದೇ ಥರ ವಿಡಿಯೋಗಳು ಮತ್ತೆ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬೈ ಬೈ, ಟಾಟಾ, ಸಿ ಯು.